ಓಕೆ, ವೆರಿ ಇಂಪಾರ್ಟೆಂಟ್ ವಿಷಯ ಇವತ್ತು ಹೇಳ್ಬೇಕಂತಿದ್ದೀನಿ. ಅದೇನು ಅಂತಂದ್ರೆ, ಇಫ್ ಯು ಆರ್ ಸೀಕಿಂಗ್ ಗಾಡ್, ಐ ಹೋಪ್, ಹೌ ಮೆನಿ ಆಫ್ ಯು ಆರ್ ಸೀಕಿಂಗ್ ಗಾಡ್? ಓಕೆ, ಐ ವಿಲ್ ಪುಟ್ ಇಟ್ ದಿಸ್ ವೇ. ಹೌ ಮೆನಿ ಆಫ್ ಯು ಆರ್ ಸೀಕಿಂಗ್ ದ ಟ್ರುತ್? ನಿಜ ಏನು ನಿಜ ಏನು ಅಂತ ಗೊತ್ತಿದೆಯಾ? ನೀವು ಯಾರು ಅಂತ ಗೊತ್ತಿದೆಯಾ? ಡೋಂಟ್ ಟೆಲ್ ಥಿಯರಿ ಅಂಡ್ ಆಲ್ ಟು ಮೀ. ಯಾವುದೋ ಬುಕ್ಕಲ್ಲೋ ಯಾರೋ ಹೇಳಿದ್ದನ್ನ ಅಥವಾ ಯಾವುದೋ ಒಂದು ಕ್ಲಾಸ್ ಕೇಳಿ ಹೇಳ್ಬೇಡಿ. ಡು ಯು ನೋ ಹೂ ಯು ಆರ್? ನೋ, ಡೋಂಟ್ ಟೆಲ್ ಮಿ ಐ ಆಮ್ ಸೋ ಅಂಡ್ ಸೋ, ಐ ಆಮ್ ದಟ್, ಐ ಆಮ್ ದಿಸ್ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ಆ ದೊಡ್ಡ ದೊಡ್ಡ ಮಾತೆಲ್ಲ ಏನು ಅಂತಂದ್ರೆ, ಎಲ್ಲ ಬುಕ್ಕಲ್ಲೋ ಅಥವಾ ವೇದಗಳಲ್ಲೋ ಪುರಾಣಗಳಲ್ಲಿ ಅಥವಾ ಉಪನಿಷತ್ಗಳಲ್ಲಿ ಓದಿರ್ತೀರ, ಇಲ್ಲ ಯಾರಾದ್ರೂ ಹೇಳಿರ್ತಾರ, ಇಲ್ಲ ಮುರಳಿಗಳಲ್ಲಿ ಕೇಳಿರ್ತೀರ. ಓಕೆ, ಹೂ ಆರ್ ಯು ಅನ್ನೋದನ್ನ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್? ಹೌ ಮೆನಿ ಆಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಹೂ ಯು ಆರ್? ನೋ ಒನ್. ಓಕೆ ಓಕೆ, ನಿಮ್ಮ 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 ಶರೀರದ ಹೆಸರು ನಿಮಗೆ ಗೊತ್ತಿದೆ ಅಲ್ವಾ? ಈಗ ಆರ್ ಯು ಸೀಕಿಂಗ್ ದ ಟ್ರೂತ್? ಯು ವಾಂಟ್ ದ ಟ್ರೂತ್? ಓಕೆ, ಸಿ ದಟ್ ಯು ವಾಂಟ್ ದ ಟ್ರೂತ್ ಮೀನ್ಸ್ ಯು ಹ್ಯಾವ್ ಟು ಲಾಂಗ್ ಫಾರ್ ಇಟ್. ನೀವು ಅದಕ್ಕೆ, ಈಗ ಹೊಟ್ಟೆ ಹಸಿತಾ ಇದ್ರೆ, ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ಮಾಡಿಲ್ಲ ಅನ್ಕೊಳ್ಳಿ, ತುಂಬಾ ಕೆಲಸ ಮಾಡ್ತಾ ಇದ್ರೆ, ಊಟ ಮಾಡಿಲ್ಲ, ಊಟ ಕೊಟ್ಟಿಲ್ಲ ಅಮ್ಮ ಅಪ್ಪ, ಅಥವಾ ನೀವೇ ಅಡಿಗೆ ಮಾಡಿಲ್ಲ, ಅಥವಾ ಎಲ್ಲೂ ಕರ್ಕೊಂಡೋಗಿಲ್ಲ. ಸೊ ಅವಾಗ ಹೇಗೆ ಹೊಟ್ಟೆ ಹಸಿಯುತ್ತೆ? ಸ್ವಲ್ಪ ಆದ್ರೂ ಅನ್ನ, ಸ್ವಲ್ಪ ಆದ್ರೂ ಏನಾದ್ರೂ ಸಿಗ್ಬೇಕು. ಸೊ ಆ ತರ ಹೊಟ್ಟೆ ಹಸು ಹೇಗಿರುತ್ತೆ, ನೀವು ತಿಂದ್ರೆ ಅದು ಅರ್ಗತ್ತೆ, ಐ ಮೀನ್ ಡೈಜೆಸ್ಟ್ ಆಗತ್ತೆ. ಸೊ ಆ ತರ ನಿಮ್ಮ ಸೀಕಿಂಗ್ ಅಂದ್ರೆ ಗೊತ್ತಲ್ವಾ? ಯು ಹ್ಯಾವ್ ಟು ಸೀಕ್. ನೀವೇ, ಯುವರ್ ಪ್ರೇಯರ್ ಶುಡ್ ಬಿ ಸಚ್ ದಟ್ ಗಾಡ್ ಹಿಮ್ಸೆಲ್ಫ್ ಶುಡ್ ಇನ್ಕಾರ್ನೇಟ್ ಇನ್ ಫ್ರಂಟ್ ಆಫ್ ಯು ಅಂಡ್ ಟೆಲ್ ಹೂ ಹಿ ಈಸ್ ಅಂಡ್ ಹೂ ಯು ಆರ್. ಆ ತರ ಇರ್ಬೇಕು. ಅದಕ್ಕೆ ದಟ್ ಲಾಂಗಿಂಗ್ ಶುಡ್ ಬಿ ದಟ್. ಓಕೆ, ನಾನು ಹೇ ಭಗವಂತ, ಏನಿದು? ವಾಟ್ ಅ ಪಿಟಿ, ನನಗೆ ಗೊತ್ತಿಲ್ಲ ನಾನು ಯಾರು ಅಂತ. ಭೂಮಿಗೆ ನನ್ನನ್ನ ಕಳಿಸ್ಬಿಟ್ಟಿದ್ಯಾ, ಏನೋ ಒಂದು ಶಾರೀರಿಕ ಹೆಸರು ಕೊಟ್ಟಿದ್ಯಾ, ಶರೀರಕ್ಕೆ ಬೇಕಾದ ಸೌಲಭ್ಯಗಳನ್ನ ಕೊಟ್ಟಿದ್ಯಾ, ಎಲ್ಲವನ್ನ ಕೊಟ್ಟಿದ್ಯಾ, ಎಲ್ಲವನ್ನ ನನಗೆ ಕೊಟ್ಟಿದ್ಯಾ. ಅದಕ್ಕೆ ಅನಂತ ಧನ್ಯವಾದಗಳು. ಆದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ವೇ? ಅದನ್ನ ತಿಳಿ ಹೇಳು. ಯು ಹ್ಯಾವ್ ಟು ಆಸ್ಕ್ ಭಗವಂತ ಇನ್ ಸಚ್ ಅ ವೇ ದಟ್ ಯುನೋ, ಎರಡು ಕಣ್ಣಿಂದ ಏನ್ ಬರ್ಬೇಕು? ವಾಟ್ ಶುಡ್ ಕಮ್? ಕಣ್ಣೀರು ಬರ್ಬೇಕು. ನೀರು, ಆನಂದ ಬಾಷ್ಪ. ಆನಂದ ಬಾಷ್ಪ ಭಗವಂತನ ನೋಡಿದ್ಮೇಲೆ. ಓಕೆ, ಅದಕ್ಕಿಂತ ನೀರು ಮೊದಲು ಕಣ್ಣಲ್ಲಿ ನೀರು. ದಟ್ ಲಾಂಗಿಂಗ್ ಶುಡ್ ಬಿ ದೇರ್. ಪರಮಾತ್ಮ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿ ಅಂದ್ರೆ ಈ ದೇಹವನ್ನ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ನನಗೆ ಹೆಸರನ್ನ ಇಟ್ಟಿದ್ದಾರೆ, ಆದ್ರೆ ನಿಜವಾಗ್ಲೂ ನಾನು ಯಾರು ನನಗೆ ಗೊತ್ತಿಲ್ಲ. ನೀನೇ ನನಗೆ ಹೇಳಿಕೊಡು. He will surely come and tell you. But that longing should be there, that seeking should be there. ನಾನು ಯಾರು? ಓಕೆ, ಇದಕ್ಕೆ ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಬಿಫೋರ್ ಗೋಯಿಂಗ್ ಟು ಬೆಡ್ ಇನ್ ದ ನೈಟ್ 10 minutes ಕೂತ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ. ಮುಖ ಶಾಂತವಾಗಿರ್ಲಿ, ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲವೂ ಶಾಂತವಾಗಿರ್ಲಿ. ಶಾಂತ ರೀತಿಯಲ್ಲಿ ಕೂತ್ಕೊಳ್ಳಿ. ಮೊದಲಿಗೆ ನಿಮ್ಮ ಮನೆ ನೀವಲ್ಲ, ಮನೆಯನ್ನ ಪಕ್ಕದಲ್ಲಿ ಇಟ್ಬಿಡಿ. ಓಕೆ, ಮನೆಯಲ್ಲಿ ಇರ್ತಕ್ಕಂಥ ಸಾಮಾನು ನಿಮ್ದ? ಅದು ಇಲ್ಲ, ಅದು ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ನಿಮ್ಮ ಏನೇನಿದೆ, ತವ್ರ ಮನೆಯಿಂದ ಬಂದಿದ್ದು, ನಿಮ್ಮ ಇನ್ಲಾಸ್ ಮನೆಯಿಂದ ಬಂದಿದ್ದು, ನಿಮ್ಮ ಹಸ್ಬೆಂಡ್ ಕೊಡ್ಸಿದ್ದು, ನೀವು 3 4 ವಾರ್ಡ್ರೋಬ್ ಮಾಡಿದೀರಾ. ಒಂದು ತವ್ರ ಮನೆಯಿಂದ ಬಂದಿದ್ದು, ಒಂದು ಅಣ್ಣ ತಂಗಿ ಅಕ್ಕ ಅಣ್ಣ ಕೊಟ್ಟಿದ್ದು, ಇನ್ನೊಂದು ಫ್ರೆಂಡ್, ಇನ್ನೊಂದು ಮದರ್ ಇಲ್ಲ ಫಾದರ್ ಇಲ್ಲ, ಇನ್ನೊಂದು ಹಸ್ಬೆಂಡ್. 5 ವಾರ್ಡ್ರೋಬ್ ಇಟ್ಟಿದ್ದೀರಾ. 5 ವಾರ್ಡ್ರೋಬ್ ಅಲ್ಲಿ ಇಟ್ಟಿರೋದು ಯಾವ್ದು ನಿಮ್ದಲ್ಲ, ಹೌದಾ? ನಿಮ್ದೇನೋ ಇದೆಯಾ? ಏನೂ ಇಲ್ಲ. ಓಕೆ, ಮಂಚದ ಮೇಲೆ ಕುತ್ಕೊಳ್ತೀರಾ ಅಥವಾ ಮಂಚದ ಮೇಲೆ ಮಲ್ಕೊಳ್ತೀರಾ, ಆ ಮಂಚ ನಿಮ್ದಾ? ಅದೂ ಇಲ್ಲ. ನೀವು ಹಾಕೊಂಡಿರೋ ಬಟ್ಟೆ ಅದೂ ನಿಮ್ದಲ್ಲ, ಅದೂ ನೀವಲ್ಲ. ನಿಮ್ಮ ಶರೀರ ಅದೂ ಅಲ್ಲ. ನಿಮ್ಮ ಮಕ್ಕಳು ಸ್ವಲ್ಪ ಕಷ್ಟ ಆಗ್ತದೆ ಪಕ್ಕದಲ್ಲಿ ಎತ್ತಿ, ಅವ್ರು ನಿಮ್ಮವರಲ್ಲ, ಆದ್ರೆ ಅವರನ್ನ ಈಗ ಸದ್ಯಕ್ಕೆ ಪಕ್ಕದಲ್ಲಿಡಿ. ಆಲ್ ಯುವರ್ ಪೊಸೆಷನ್ಸ್ ಸೆಟ್ ಇಟ್ ಅಸೈಡ್. ನಿಮ್ಮ ಏನೇನಿದೆ ಸಂಬಂಧ, ಸಂಪರ್ಕ, ಸಂಬಂಧಿಕರು, ಓಕೆ, ನಿಮ್ಮ ಆಸ್ತಿ ಪಾಸ್ತಿ, ನೆಲೆ ಹೊಳೆ ಎಲ್ಲ ಪಕ್ಕದಲ್ಲಿ ಇಟ್ಬಿಡಿ. ನಿಮ್ಮ ಹಸ್ಬೆಂಡು, ಅವರನ್ನು ಪಕ್ಕದಲ್ಲಿ ಇಟ್ಬಿಡಿ. ಅದು ಈಸಿ. ನಿಮ್ಮ ಹಸ್ಬೆಂಡ್ ಅನ್ನ ಪಕ್ಕದಲ್ಲಿ ಇಡೋದು ಬಹಳ ಈಸಿ ಆಗುತ್ತೆ. ಮಕ್ಕಳನ್ನ ಬಿಟ್ಕೊಡೋದು ಬಹಳ ಕಷ್ಟ ಆಗ್ತದೆ ಅಲ್ವಾ? ಓಕೆ,
ಹಸ್ಬೆಂಡ್ ನನ್ನ ಪಕ್ಕದಲ್ಲಿ ಇಡಿ ಅಂದ್ರೆ ಇಮಿಡಿಯೇಟ್ಲಿ ಇಟ್ಬಿಡ್ತೀರಾ. ಓಕೆ. ಹಾಗೆ ಹಸ್ಬೆಂಡ್ ಅವರು ವೈಫ್ ಅನ್ನ ಪಕ್ಕದಲ್ಲಿ ಇಡಿ ಅಂದ್ರೆ ಇಮಿಡಿಯೇಟ್ಲಿ ಇಟ್ಬಿಡ್ತೀರಾ. ಓಕೆ, ಜೋರಾಗಿ ಹೇಳ್ಬೇಡಿ ಇದು ಮನೆಯಲ್ಲಿ. ಆ ನಂತರ ಎಲ್ಲವನ್ನ ಬಿಟ್ಟಿದ ಮೇಲೆ ಕ್ವಶನ್ ಬರುತ್ತೆ, ನಾನು ಯಾರು. ಆ ಕ್ವಶನಿಗೆ ಆನ್ಸರ್ ಯು ಸರ್ಚ್ ಇನ್ವರ್ಡ್ಸ್. ಇನ್ವರ್ಡ್ಸ್ ಅಂದ್ರೆ ಒಳಗಡೆ ಅಂತಲ್ಲ. ಓಕೆ, ನಾನು ಯಾರಿರ್ಬಹುದು. ಈ ಮನಸ್ಸು ನಿಮ್ದಾ? ಮನಸ್ಸು ನಿಮ್ದಲ್ಲ. ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತ ಸಂಕಲ್ಪ ಅದೂ ನೀವಲ್ಲ. ಅದು ನಿಮ್ದ? ಅದು ಅಲ್ಲ, ಯಾವುದೂ ಅಲ್ಲ. ಹಾಗಾದ್ರೆ ನಾನು ಯಾರು? ನಾನು ಯಾರು? ಆ ಒಂದು ಕ್ವೆಸ್ಟ್ ಇದೆಯಲ್ವಾ, ಆ ಒಂದು ಥರ್ಸ್ಟ್, ಆ ಒಂದು ಹಂಗರ್ ನಿಮ್ಮಲ್ಲಿ ಬರಬೇಕು. ನಿಮ್ಮಲ್ಲಿ ಯಾವಾಗ ಅದು ಬರುತ್ತೆ, ಓಂ ಶಿವೋಹಂ ನೀವು ಸ್ತೋತ್ರದಲ್ಲಿ ಓದಿದಿರಾ, ಬುಕ್ಕಲ್ಲಿ ನೋಡಿದಿರಾ, ಯಾರೋ ಮಂತ್ರ ಹೇಳಿದ್ದು ಕೇಳಿದಿರಾ, ಆದ್ರೆ ನೀವು ಅದಾಗಿದ್ದೀರಾ? ಇಲ್ಲ. ನೀವು ಯಾವಾಗ ಅದಾಗ್ತೀರಾ ಆಗ ನಿಜವಾದ ಎಕ್ಸ್ಪೀರಿಯನ್ಸ್ ಆಗತ್ತೆ. ಹೌದೋ ಇಲ್ವೋ? ಆಗ ಹೇಳ್ಬೋದು ನೀವು, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೈ ಸೆಲ್ಫ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಗಾಡ್. ಓಕೆನಾ? ಯಾವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಈಗ ಸಿಂಪಲ್, ನೀವು ಮಗು ಆಗಿದ್ರಿ, ದೆನ್ ಯು ಬಿಕೇಮ್ ಅ ಟೀನೇಜರ್. ಟೀನೇಜ್ ವಯಸ್ಸನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರಾ? ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಫ್ರೆಂಡ್ಸು, ಆಮೇಲೆ ಪಾನಿಪುರಿ, ಬೇಲ್ಪುರಿ, ಈವ್ನಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಿರಾ? ಕಸಾಟ, ಐಸ್ ಕ್ರೀಮ್ ತಿನ್ನೋದು, ಮನೆಗೆ ಬಂದ್ಬಿಟ್ಟು ಹೊಟ್ಟೆ ಹಸಿವಿಲ್ಲ ಅಂತ ಹೇಳೋದು. ಅಮ್ಮ ಅಪ್ಪ ಅಲ್ಲಿ ಅಡಿಗೆ ಮಾಡಿರ್ತಾರೆ, ನಿಮ್ಗೆ ಹೊಟ್ಟೆ ಹಸಿವಿಲ್ಲ, ಯಾಕಂದ್ರೆ ಪಾನಿಪುರಿ ಫ್ರೆಂಡ್ ಜೊತೆ ತಿಂದಿರ್ತೀರ. ಓಕೆ, ಅಲ್ಲಿ ಪಾಪ ಅವ್ರು ಅಡಿಗೆ ಮಾಡಿ ಕಾಯ್ತಾ ಇರ್ತಾರೆ. ಓಕೆ, ಸೇಮ್ ಥಿಂಗ್. ನೆಕ್ಸ್ಟ್, you have experienced your marriage life. Am I right? You transformed yourself from a girl into a woman. ಹೌದೋ ಇಲ್ವೋ? ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ತಾಯಿತನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ತಂದೆತನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಕೆಲವರು ಮೊಮ್ಮಕ್ಕಳು ಆಗಿದ್ದಾರೆ, ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹೌದೋ ಇಲ್ವೋ? ಸಿ, ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಬಟ್ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಹೂ ಯು ಆರ್? ಈಗ ನಾನು ಸುಜಯ, ನಾನು ಶಶಿ, ನಾನು ಮಂಜುಳಾ, ನಾನು ಶ್ವೇತಾ ಅಂತ ಹೇಳ್ಬೇಡಿ. ಅದು ನಿಮ್ಮ ಶರೀರದ ಹೆಸರು. ಓಕೆನಾ? ನೀವು ಯಾರಮ್ಮ? ಸೋಲ್. ಅದು ನೀವೆಲ್ಲ ಕೇಳಿದ್ದೀರಾ, ಎಲ್ಲ ಓದಿದ್ದೀರಾ, ಅದ್ ನೀವ್ ಆಗಿದ್ದೀರಾ? ಅಮ್ಮ ಶಶಿ ಅಕ್ಕ, ಸೋಲ್ ಅನ್ನೋದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರೆ ಇಡೀ ಬ್ರಹ್ಮಾಂಡದ ನಿಜಾಂಶ ಗೊತ್ತಾಗುತ್ತೆ. ನಿಮ್ಮ ಹಿಂದಿನ 84 ಏನೇನಿದೆಯೋ ಲೈಫ್ಸ್ ಅದು ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಓಕೆ ಸರ್, ನಮ್ಮ ಕೈಲಿ ಸಾಧ್ಯನಾ? ಎಲ್ಲರ ಕೈಯಲ್ಲಿ ಸಾಧ್ಯ ಇದೆ. ಬುದ್ಧನ ಕೈಯಲ್ಲಿ ಸಾಧ್ಯ ಇದ್ದಾಗ, ರಾಘವೇಂದ್ರ ಸ್ವಾಮಿ ಕೈಯಲ್ಲಿ ಸಾಧ್ಯ ಇದ್ದಾಗ, ವಿವೇಕಾನಂದ, ನಿಮ್ಮ ಇವರು ರಾಮಕೃಷ್ಣ ಪರಮಹಂಸ ಅವರ ಕೈಯಲ್ಲಿ ಸಾಧ್ಯ ಇದ್ದಾಗ, ನಿಮ್ಮಲ್ಲಿ ಸಾಧ್ಯ ಇಲ್ಲವಾ? ಸಾಧ್ಯ ಇದೆ. ಓಕೆ, ಥಾಟ್ಸ್ ಬರ್ದಿರ ಕೂತ್ಕೋಬೇಕಲ್ವಾ ಸರ್? ಥಾಟ್ಸ್ ಬರ್ತಾನೆ ಇರತ್ತಲ್ಲ ನಮ್ಗೆ. ಥಾಟ್ ಬರ್ಲಿ, ಅದು ನಿಮ್ದ ಥಾಟ್ಸ್? ಅದು ಇಲ್ಲ, ಅದು ಹೋಗ್ಲಿಕ್ಕೆ ಬಿಡಿ. ಲೆಟ್ ಗೋ, ಲೆಟ್ ಇಟ್ ಗೋ. ಓಕೆ, ಥಾಟ್ಸ್ ಬರುತ್ತೆ, ಥಾಟ್ಸ್ ಹೋಗುತ್ತೆ. ಮೋಡದ ತರ ಥಾಟ್ಸ್ ಬರುತ್ತೆ, ಮೋಡದ ತರ ಥಾಟ್ಸ್ ಹೋಗುತ್ತೆ. ಹೋಗ್ಲಿ, ಅದ್ರ ಪಾಡಿಗೆ ಅದು ಬಂತು, ಅದ್ರ ಪಾಡಿಗೆ ಅದು ಹೋಯ್ತು. ಅದ್ರ ಹಿಂದೆ ಹೋಗ್ಬೇಡಿ ಅಷ್ಟೇ. ಅದೇ ಬರ್ತಾ ಇದ್ರೆ ನಾವು ಸೋಲ್ ಹೇಗೆ ಅಂತ ರೆಕಗ್ನೈಸ್ ಮಾಡಕ್ ಆಗತ್ತಾ ಅಂತ ಕ್ವಶನ್ ಸರ್. ಥಾಟ್ಸ್ ಕಂಟಿನ್ಯೂಸ್ ಬರ್ತಾನೆ ಇರುತ್ತಲ್ಲ, ಅದ್ರ ಹಿಂದೆ ನಾವು ಹೋಗದೆ ಇದ್ರುನು ಅದು ಬರ್ತಾ ಇರುತ್ತೆ. ಅದು ಹೋಗ್ಲಿಕ್ಕೆ ಬಿಡಿ. ಅದು ಕೇವಲ ಈ ಜನ್ಮದ ಮಾತ್ರ ಅಲ್ಲ, ಹಿಂದಿನ ಜನ್ಮದ, ಅದ್ರ ಹಿಂದಿನ ಜನ್ಮದ, ಅದರ ಹಿಂದಿನ ಜನ್ಮದ ಎಲ್ಲ ಬರ್ತಾನೆ ಇರುತ್ತೆ. ಅದು ಹೋಗ್ಲಿಕ್ಕೆ ಬಿಡಿ. ಅದು ಎಷ್ಟೋ ಜನ್ಮದ್ದು ನಿಮ್ಮ ಎಮೋಷನ್ಸ್, ಸಂಸ್ಕಾರಗಳು ಅಡಗಿರುತ್ತೆ. ಅದು ಹೋಗ್ಲಿಕ್ಕೆ ಬಿಡಿ. ಎಲ್ಲವೂ ಹೋಗ್ಲಿಕ್ಕೆ ಬಿಟ್ಟ ನಂತರ ಖಂಡಿತವಾಗ್ಲು ನೀವು ಸೀಕಿಂಗ್ ಅನ್ನೋದು ಇದ್ರೆ, ಆ ಲಾಂಗಿಂಗ್ ಇದ್ರೆ, ಆ ಪರಮೇಶ್ವರ, ದೇವರೇ, ಶಿವನೇ, ಪರಮಸತ್ಯ ಏನು, ನಾನು ಯಾರು, ನನ್ನವರು ಯಾರು, ನಾನು ಏತಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೇನೆ, ಅಥವಾ ನೀವು ನನಗೆ ಏತಕ್ಕೋಸ್ಕರವಾಗಿ ಇಲ್ಲಿ ಕಳಿಸಿದ್ದೀರಾ, ನಿಜಾಂಶ ಏನು? ಓಕೆ, ಅದನ್ನ, ಆ ಕ್ವಶನ್ ಅನ್ನ ನೀವು ನಿಮ್ಗೆ ಕೇಳಿ ಇಟ್ಬಿಡಿ ಅಷ್ಟೇ. ಸೈಲೆಂಟ್ ಆಗಿ ಇಟ್ಬಿಡಿ. ವೆಯ್ಟ್ ಫಾರ್ ದ ಆನ್ಸರ್. ಹ್ಯಾವ್ ಪೇಷನ್ಸ್. ಓಕೆನಾ? ಹ್ಯಾವ್ ಪೇಷನ್ಸ್. ಒಂದಲ್ಲ ಒಂದಿನ ಖಂಡಿತ ನಿಮಗೆ ಆನ್ಸರ್ ಸಿಗತ್ತೆ. ನೀವು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಗ ಅವತ್ತು, ದಟ್ ಈಸ್ ಯುವರ್ ಬರ್ತ್ಡೇ, ಅವತ್ತು ನೀವು ಕೇಕ್ ಕಟ್ ಮಾಡಿ.
ಸರ್ ಬಟ್ ಕರ್ಮಗಳು ಕಳಿಯೋವರೆಗೂ ಈ ತರ ಸಾಧ್ಯನಾ ಅದು? ಸಾಧ್ಯ ಇದೆ. ಕರ್ಮ ಕಳೀಲಿ, ಕರ್ಮ ತನ್ನಷ್ಟಕ್ಕೆ ತಾನೇ ಹೋಗ್ಲಿ. ಸರ್ ಅದಕ್ಕೆ ತುಂಬಾ ಹೊತ್ತು ಕೂತ್ಕೊಂಡ್ ನಾವ್ ಮೆಡಿಟೇಷನ್ ತರ ಮಾಡ್ಬೇಕಾಗುತ್ತಲ್ವಾ, ಟೈಮ್ ಅದಕ್ಕೆ ಇಡ್ಬೇಕಾಗುತ್ತಲ್ವಾ ಸರ್? 10 ನಿಮಿಷದಲ್ಲೆಲ್ಲ ನಮ್ಗೆ ರಿಯಲೈಸ್ ಆಗಲ್ಲ ಅನ್ಸುತ್ತೆ. 15 ನಿಮಿಷದಲ್ಲಿ ರಿಯಲೈಸ್ ಆಗಲ್ಲ. ಬಿಫೋರ್ ಗೋಯಿಂಗ್ ಟು ಬೆಡ್ 15 ಮಿನಿಟ್ಸ್ 10 to 15 ಮಿನಿಟ್ಸ್ ಕೂತ್ಕೊಳ್ಳಿ. ಡೈಲಿ ಕೂತ್ಕೊಳ್ಳಿ, ರಿಲಿಜಿಯಸ್ ಆಗಿ ಕೂತ್ಕೊಳ್ಳಿ, ಕಂಟಿನ್ಯೂಸ್ ಆಗಿ ಕೂತ್ಕೊಳ್ಳಿ. ಓಕೆ, ಯಾವುದೇ ಒಂದು ಡೌಟ್ ಇಲ್ಲದೆ ಕೂತ್ಕೊಳ್ಳಿ. ಯು ಹ್ಯಾವ್ ಕಂಪ್ಲೀಟ್ ಫೇತ್, ಕಂಪ್ಲೀಟ್ ಟ್ರಸ್ಟ್, ಕಂಪ್ಲೀಟ್ ಕ್ಲಾರಿಟಿ. ಈಗ ನೀವು ಸೋಲ್ ಅಂತ ಹೇಳಿದ್ರಿ, ಡು ಯು ಹ್ಯಾವ್ ಕ್ಲಾರಿಟಿ ಆಫ್ ದಟ್ ಸೋಲ್? ವಿಚ್ ಸೋಲ್, ವಾಟ್ ಸೋಲ್, ಹೂಸ್ ಸೋಲ್? ಹೌದಾ ಇಲ್ವೋ? ದಟ್ ಕ್ಲಾರಿಟಿ ಬೇಕು ನಮ್ಗೆ, ಹೌದಾ ಇಲ್ವೋ? ತತ ಕಿಂ ತತ ಕಿಂ ತತ ಕಿಂ ಅಂತ ಶಂಕರಾಚಾರ್ಯರದಿದೆ, ಗೊತ್ತಿದ್ಯಾ? ನಿರ್ವಾಣ ಷಟ್ಕ. ಎಸ್ ಮಾದೇವ, ಗುರು ಅಷ್ಟಕಂ. ಗುರು ಅಷ್ಟಕಂ. ಥ್ಯಾಂಕ್ ಯು. ಸಿ ಪದ್ಮಾ ಅಕ್ಕ ಇದ್ರೆ ಗುರು ಅಷ್ಟಕಂ. ಓಕೆ, ತತ ಕಿಂ ತತ ಕಿಂ ತತ ಕಿಂ ತತ ಕಿಂ. ಸೊ ಯು keep asking questions. Why, what, when, where, why I have come here, who am I, what am I, where am I? ಇದೆಲ್ಲ ಕ್ವಶನ್ ಹಾಕಿ. ಕಿಮ್ ಅಂದ್ರೆ ಏನು, ವೈ, ವಾಟ್, ಈ ತರ ಎಲ್ಲ ಕ್ವಶನ್ ಹಾಕೊಳ್ಳಿ. ಶಂಕರಾಚಾರ್ಯರು ಈ ತರ ಎಲ್ಲ ಹಾಕೊಂಡು ಕಡೆಗೆ ಅವ್ರಿಗೆ ಸಾಕ್ಷಾತ್ಕಾರ ಆಯ್ತು, ಹೌದೋ ಇಲ್ವೋ? ಮತ್ತೆ ಅವ್ರಿಗೆ ಆದಾಗ ನಿಮ್ಗೆ ಆಗೋದಿಲ್ವಾ? ಸರ್ ಆದ್ರೆ ಆತ್ಮಕ್ಕೆ ಏನು ಪರಿಚಯಗಳಿರುತ್ತೆ ಅಂತ? ಆತ್ಮಕ್ಕೆ ಏನು? ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ಹೇಳಿ. ಓಕೆ, ನನ್ನ ಫೋನ್ ನಂಬರ್ ನಿಮ್ಮ ಹತ್ರ ಇದೆ. ದಯವಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದನ್ನ ಹೇಳಿ. Okay, ready for pranayama? Yes, today we are performing Wim Hof pranayama. Okay, any questions there before we start? Is this easy to practice? 10 to 15 minutes a day. Sir, no, sometimes when we sit for long time, we get lost. Yeah, we'll get lost somewhere, but then we'll put alarm, kiki, and then suddenly we'll get it. But some other day we may not get. Some day we'll get, some days we don't get. It's Not okay. like continuous. It is okay, Akka. Like whether you get lost, whether you fall asleep, whether you do it constantly, religiously, contemplation is important, and 100% sure God will reveal himself. You yourself will reveal. The truth will reveal to you. Okay? Okay, sir. Thank you. Wish you all the best. Ellargu all the best. Okay? ಸರ್ ನಾವು ಮಲಗೋದ್ಕಿನ ಮುಂಚೆ ದೇವ್ರ ಹತ್ರ ನಾವು ಇದನ್ ಮಾಡ್ತೀವಲ್ಲ, ಅದೇ ತರ ಮಾಡ್ಬೋದಾ ಸರ್ ಇದನ್ನು? ಅದೇ ತರಾನೇ ಇದು ಅಲ್ವಾ? ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆಯಮ್ಮ? ಏನು ವ್ಯತ್ಯಾಸ ಇಲ್ಲ, ಸೇಮ್. ಓಕೆ, ಸರ್ ನಾವು ಹೊರಗ್ ಕೂತಿರ್ತೀವಿ, ಅಲ್ಲೇ ಮಾಡ್ಬೋದಾ? ಎಲ್ಲಾದ್ರೂ ಮಾಡಿ. ಎಲ್ಲಾದ್ರೂ ಮಾಡ್ಬೋದಾ? ನಾವೀಗ ಯಾವಾಗ ಕೂತಿರ್ತೀವಿ ಹೊರಗೆ ನೈಟ್, ಅವಾಗ ಅಲ್ಲಿ ಕುತ್ಕೊಂಡ್ ಮಾಡ್ಬೋದಾ? ಮಾಡ್ಬೋದು ಅಕ್ಕ. ನೀವು ಮತ್ನಲ್ಲಿ ಮಲಗುವ ಮುನ್ನ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಕನ್ಸಲ್ಲೂ ಆನ್ಸರ್ ಬರ್ಬೋದು, ನನಸಲ್ಲೂ ಆನ್ಸರ್ ಬರ್ಬೋದು. ಓಕೆ, ಸಾಕ್ಷಾತ್ ಆಗಿ ಯಾರಾದ್ರೂ ಬಂದು ನಿಮ್ಗೆ ಖಂಡಿತವಾಗ್ಲೂ ಆನ್ಸರ್ ಕೊಡ್ಬೋದು, ಅಥವಾ ಪರಮಾತ್ಮನೇ ಬಂದು ಆನ್ಸರ್. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಓಕೆ, ವಿಮ್ ಹಾಫ್ ಪ್ಲೀಸ್.